ಹಾಯ್ ಸ್ನೇಹಿತರೆ, ಕನ್ನಡ ಶ್ರೇಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಯಾವ ವಿಷಯ ಹೇಳ್ಕೊಡ್ತಾ ಇದ್ದೀನಿ ಅಂದರೆ IPL 2025 ಮೆಗಾ ಹರಾಜಿನಲ್ಲಿ ಏನೆಲ್ಲ ಇರುತ್ತೆ ಏನು ಇರೋಲ್ಲ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. IPL 2025ರ ಆವೃತ್ತಿ ಕುರಿತು ಮಹತ್ವದ ಅಪ್ಡೇಟ್ ಹೇಳ್ತಾ ಇದ್ದೀನಿ. ಇತ್ತೀಚಿನ ಬೆಳವಣಿಗೆಯಲ್ಲಿ ಹಲವಾರು ಫ್ರಾಂಚೈಸಿಗಳ ಮನವಿಯ ಹೊರತಾಗಿಯೂ BCCI ಮೆಗಾ ಹರಾಜನ್ನು ಮುಂದುವರಿಸುವುದಾಗಿ ತಿಳಿಸಿದೆ. ಕ್ರಿಕ್ಬಜ್ನ ವರದಿಯ ಪ್ರಕಾರ ರೋಜರ್ ಬಿನ್ನಿ, ಕ್ರಿಕ್ಬಜ್ ಅಂದರೆ ನಿಮ್ಗೆ ಗೊತ್ತೇ ಇದೆ, ರೋಜರ್ ಬಿನ್ನಿ ನೇತೃತ್ವದ ಮಂಡಳಿಯ ರೈಟ್ ಟು ಮ್ಯಾಚ್ ಅಂದರೆ IPLನಲ್ಲಿ ಸಾಮಾನ್ಯವಾಗಿ RTM ಕಾರ್ಡ್ ಅಂತ ಹೇಳ್ತಾರಲ್ಲ, ಅದು ಸೇರಿದಂತೆ ಒಟ್ಟು 6 ಆಟಗಾರರನ್ನು ರಿಟೈನ್ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇದೆ. ಇದರಲ್ಲಿ 4 ಆಟಗಾರರನ್ನು ನೇರವಾಗಿ ಮತ್ತು 2 RTM ಕಾರ್ಡ್ ಬಳಸಿ ಉಳಿಸಿಕೊಳ್ಳಬಹುದು. ಜುಲೈ 31ರಂದು ನಡೆದ BCCI ಸಭೆಯ ಕೆಲವು ತಂಡಗಳು 5 ವರ್ಷಗಳಿಗೊಮ್ಮೆ ಮೆಗಾ ಹರಾಜನ್ನು ನಡೆಸಬೇಕು ಅಥವಾ ಪ್ರತಿ ವರ್ಷ ಮಿನಿ ಹರಾಜನ್ನು ಮಾಡಬೇಕು ಎಂದು ಮನವಿ ಮಾಡಿದ್ದರು. ಆದರೆ BCCI ಮೆಗಾ ಹರಾಜನ್ನು ವಿಸರ್ಜಿಸಲು ಮನಸ್ಸೇ ಮಾಡಿಲ್ಲ. ಫ್ರಾಂಚೈಸಿಗಳ ಪ್ರಕಾರ ಮೆಗಾ ಹರಾಜನ್ನು ನಡೆದರೆ ತಾವು ಮತ್ತೆ ಹಚ್ಚಿದ ಪ್ರತಿಭೆಯನ್ನು ಕೈಬಿಟ್ಟು 3 ವರ್ಷಕ್ಕೊಮ್ಮೆ ಮೊದಲಿನಿಂದಲೂ ತಂಡದ ಪುನರ್ ನಿರ್ಮಾಣ ಮಾಡಬೇಕು ಎಂದು ಹಲವು ತಂಡಗಳಿಗೆ ಮೆಗಾ ಹರಾಜಿನ ಬಗ್ಗೆ ಟೀಕೆ ಮಾಡಿದ್ದರು. ಆದಾಗ್ಯೂ BCCI ಫ್ರಾಂಚೈಸಿಗಳ ಒಪ್ಪಿಗೆ ಸೂಚಿಸಿಲ್ಲ ಮತ್ತು ತಮ್ಮ ಸಂಪ್ರದಾಯವನ್ನು ಮುರಿಯಲು ಬಯಸುವುದಿಲ್ಲ ಎಂದು ತಿಳಿಸಿದೆ. IPL ನಿಯಮಗಳ ಪ್ರಕಾರ ಮೆಗಾ ಹರಾಜಿನ ಮೊದಲು ತಂಡಗಳು ತಮ್ಮ 6 ಆಟಗಾರರನ್ನು ಉಳಿಸಿಕೊಳ್ಳುವ ಸಾಧ್ಯತೆ ಇದೆ. ಅವರು ಉಳಿದ ಆಟಗಾರರನ್ನು ಬಿಡುಗಡೆ ಮಾಡಬೇಕಾಗುತ್ತದೆ. ಇದರೊಂದಿಗೆ ರೈಟ್ ಟು ಮ್ಯಾಚ್ ಅಂದರೆ RTM ಕೂಡ ಲಭ್ಯವಿರುತ್ತದೆ. ಅಂದರೆ ಬಹುತೇಕ ಅರ್ಧ ತಂಡಗಳನ್ನು ಉಳಿಸಿಕೊಳ್ಳಬಹುದು. ಪ್ರಸ್ತುತ ನಿಯಮ ಏನು ಹೇಳುತ್ತೆ ಅಂದರೆ ಮೆಗಾ ಹರಾಜಿನ ಮೊದಲು ತಂಡಗಳಿಗೆ ಕೇವಲ 4 ಆಟಗಾರರನ್ನು ಉಳಿಸಿಕೊಳ್ಳುವ ಅವಕಾಶವಿತ್ತು. ಎಲ್ಲ ಇತರ ಆಟಗಾರರನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಅಷ್ಟೇ ಅಲ್ಲ, RTM ಕಾರ್ಡ್ಗೂ ಅವಕಾಶವಿರಲಿಲ್ಲ. ಆದರೆ ಈಗ ನೀವು ಅದರಲ್ಲಿ ಕೆಲವು ಬದಲಾವಣೆಗಳು ಕಾಣಬಹುದು. ಆದರೆ BCCI ಅಧಿಕೃತವಾಗಿ ಮಾಹಿತಿ ಇನ್ನೂ ಹಂಚಿಕೊಂಡಿಲ್ಲ. ಹೊಸ ನಿಯಮಗಳು ಚೆನ್ನೈ ಸೂಪರ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ಅಂತಹ ತಂಡಗಳಿಗೆ ಹೆಚ್ಚಿನ ಅನುಕೂಲ ತರಲಿದೆ. ಯಾಕೆಂದರೆ ರೋಹಿತ್ ಶರ್ಮಾ, MS ಧೋನಿ ಅವರಂಥ ಹಿರಿಯ ಆಟಗಾರರನ್ನು ರಿಟೈನ್ ಮಾಡಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಆದರೆ RTM ಇರುವುದರಿಂದ ಅವರಿಗೆ ಕಡಿಮೆ ಬೆಲೆ ಸಿಕ್ಕಿದರೆ ಅವರನ್ನು ತಂಡದಲ್ಲಿ ಉಳಿಸಿಕೊಳ್ಳುವ ಅವಕಾಶವಿದೆ. ಹೀಗಾಗಿ ಎಲ್ಲ ತಂಡಗಳಿಗೂ ಖುಷಿ ಕೊಟ್ಟಿರುವ ವಿಷಯ ಅಂತೂ ಹೌದು ಸ್ನೇಹಿತರೆ. ಹಾಗೆ ಇನ್ನಷ್ಟು ಸುದ್ದಿ ಮಾಹಿತಿಗಳೊಂದಿಗೆ ಮತ್ತೆ ಬರ್ತೇನೆ. ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೂಡ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ಹಾಕಿ. ಯಾಕಂದರೆ ಮುಂದೆ ನನಗೆ ವಿಡಿಯೋಗಳನ್ನು ಹಾಕಲು ಮತ್ತಷ್ಟು ಉತ್ಸಾಹಕಾರಿಯಾಗಿರುತ್ತೇನೆ. ಥ್ಯಾಂಕ್ ಯು ಸ್ನೇಹಿತರೆ, ಧನ್ಯವಾದಗಳು.